ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್, ಬಜೆಟ್ ಫ್ರೆಂಡ್ಲಿ ಡಿಸೈನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀರೆ ನೋಡಿ, ಪೀಚಿಶ್ ಆರೆಂಜ್ ಪ್ಲಸ್ ಪಿಂಕ್ ಪಲ್ಲು ಬಂದಿದೆ. ತುಂಬ ಚೆನ್ನಾಗಿದೆ ಸೀರೆ. ಸ್ಟಾರ್ಟ್ ಮಾಡೋಣ ಬನ್ನಿ. 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ನೀಡಲ್ ನಂಬರ್ 10. ಸ್ಟಾರ್ಟ್ ಮಾಡೋಣ. ಇಷ್ಟು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. 5 ಚೈನ್ಸ್, 5 ಚೈನ್ಸ್ ಮಾಡಿ ಮತ್ತೆ 3 ಸಿಂಗಲ್ ಕ್ರೋಶೆಸ್ ಮಾಡ್ಕೋಬೇಕು. ಟೋಟಲ್ 4 ಸಿಂಗಲ್ ಕ್ರೋಶೆಸ್ ಬರುತ್ತೆ. ಇವಾಗ ಒಂದು ಬೀಡ್ ಹಾಕೋಣ. ಬಿಗ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್. ಈಗ 4 ಚೈನ್ಸ್ ಮಾಡಿ ಸ್ಯಾರಿನ ಟರ್ನ್ ಮಾಡಿಬಿಟ್ಟು ಈಗ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಬೇಕು. ಪುನಃ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಮೇಲೆ ಲಾಕ್. ಸ್ಯಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಇವಾಗ 3 ಚೈನ್ಸ್, 4 ಚೈನ್ ಸ್ಪೇಸ್ ಒಳಗಡೆ ಲಾಕ್ ಮಾಡಬೇಕು. ಟೋಟಲ್ 5 ಸಲ ಮಾಡಬೇಕು. ಈ ಥರ ಮಿನಿ ಆರ್ಚ್ ಬರುತ್ತೆ. ಈ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಪುನಃ 2 ಸಿಂಗಲ್ ಕ್ರೋಶೆಸ್. ಟೋಟಲ್ ಆಗಿ 4 ಸಿಂಗಲ್ ಕ್ರೋಶೆಸ್ ಬರುತ್ತೆ. ಫೋರ್ ಸಿಂಗಲ್ ಕ್ರೋಶೆಸ್ ಆದಮೇಲೆ ಪುನಃ ಇನ್ನೊಂದು ಬೀಡ್ ಹಾಕ್ತಾ ಇದ್ದೀನಿ. ಬೀಡ್ ಲಾಕ್, ಸ್ಯಾರಿಗೆ ಲಾಕ್, 4 ಚೈನ್ಸ್, ಸ್ಯಾರಿನ ಟರ್ನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಪುನಃ ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ಲಾಕ್. ಟೋಟಲ್ 2 ಲಾಕ್ಸ್ ಬರುತ್ತೆ. ಸ್ಯಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು 3 ಚೈನ್ಸ್, ಈ 4 ಚೈನ್ ಸ್ಪೇಸ್ ಒಳಗಡೆ ಲಾಕ್ ಮಾಡಬೇಕು. ಟೋಟಲ್ 5 ಟೈಮ್ಸ್ ಲಾಕ್. ಫೈವ್ ಟೈಮ್ಸ್ ಆದಮೇಲೆ ಸಿಂಗಲ್ ಕ್ರೋಶೆ ಎಲ್ಲಿದೆಯೋ ಅದ್ರ ಪಕ್ಕನೇ ಲಾಕ್ ಮಾಡಬೇಕು. ಪುನಃ ಥರ್ಡ್ ಲಾಕ್,
4th ಲಾಕ್ ಆದಮೇಲೆ 5 ಚೈನ್ಸ್ ಮಾಡಿಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಪುನಃ ಅದರ ಪಕ್ಕನೇ 3 ಸಿಂಗಲ್ ಕ್ರೋಶಸ್ ಬರುತ್ತೆ. ಈ ಥರ ಕಾಣಿಸುತ್ತೆ. ಕಂಪ್ಲೀಟ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಇದು ತುಂಬ ಸಿಂಪಲ್ ಕ್ರೋಶೆ ಡಿಸೈನ್ ಹೇಳಿದ್ದಾರೆ. ಪಿಕಾಕ್ ಗ್ರೀನ್ ಶೇಡ್ ಸ್ಯಾರಿಗೆ ಬ್ಲೂ ಪಲ್ಲು ಬಂದಿದೆ. ಆಬ್ಸಲ್ಯೂಟ್ ಬಿಗಿನರ್ಸು ಈ ಡಿಸೈನು ಮಾಡ್ಬೋದು, ತುಂಬ ಈಸಿ ಇದೆ. ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡೋಣ. ಪಕ್ಕದಲ್ಲೇ 2 ಚೈನ್ಸ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಇವಾಗ 4 ಚೈನ್ಸ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತಲ್ಲಿ ಲಾಕ್. ಪುನಃ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಪುನಃ ಪಕ್ಕದಲ್ಲೇ ಫೋರ್ ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಚಿಕ್ಕ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಯಾರಿ ಝರಿ ಕಲರ್ ಕಾಪರ್ ಆಗಿರೋದ್ರಿಂದ ಕಾಪರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಿ ಬರುತ್ತೆ ಅಲ್ಲಿ ಬೀಡ್ಸ್ ಹಾಕಿ ಬೀಡ್ ಲಾಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಇವಾಗ 4 ಚೈನ್ಸ್, ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಈ ಡಿಸೈನು ಜಸ್ಟ್ ಬಿಗಿನರ್ಸ್ಗಾಗಿ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ಈ ಡಿಸೈನ್ ಗೊತ್ತಿರುತ್ತೆ, ಬಿಗಿನರ್ಸ್ಗೋಸ್ಕರ ಈ ಡಿಸೈನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇ ಥರ 4 ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 4 ಡಬಲ್ ಕ್ರೋಶೆ ಮತ್ತು 4 ಚೈನ್ಸ್, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ ಕುಚ್ಚು ಬರುತ್ತೆ
ಈ ಸ್ಪೇಸಲ್ಲಿ ಕುಚ್ಚು ಬರುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಈ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ ಡಿಸೈನು. ಗ್ರ್ಯಾಂಡ್ ಸೀರೆಗೆ ಸಿಂಪಲ್ ಡಿಸೈನ್ಸ್ ಹಾಕ್ಸ್ಕೊಂಡಿದ್ದಾರೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡೋದಾದರೆ 300 to 350 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಏರಿಯಾ ಲೊಕೇಶನ್ ಮೇಲೆ ಡಿಪೆಂಡ್ ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಇವೆರಡು ಡಿಸೈನು ತುಂಬ ಬೇಸಿಕ್ ಡಿಸೈನು. ಆಬ್ಸಲ್ಯೂಟ್ ಬಿಗಿನರ್ಸು ಈ ಡಿಸೈನು ಟ್ರೈ ಮಾಡ್ಬೋದು. ಇದರಲ್ಲಿ ಕುಚ್ಚು ಇನ್ನೂ ಹತ್ತಿರ ಬೇಕಂದರೆ 4 ಡಬಲ್ ಕ್ರೋಶೆ ಬದಲಾಗಿ 3 ಡಬಲ್ ಕ್ರೋಶೇಸ್ ಮಾಡಿ ಟೋಟಲ್ 6 ಡಬಲ್ ಕ್ರೋಶೇಸ್ ಬರೋ ಹಾಗೆ ಮಾಡ್ಕೊಳ್ಬೋದು. ಆವಾಗ ಕುಚ್ಚಿನ್ನೂ ಹತ್ತಿರ ಬರುತ್ತೆ. ನಿಮ್ಮ ಕಸ್ಟಮರ್ಗೆ ಹೇಗೆ ಬೇಕೋ ಆ ಥರ ಕುಚ್ಚು ಹಾಕಿ ರೆಡಿ ಮಾಡಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹೊಸ ವೀಡಿಯೋಸೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.